ಹೋರಾಟದ ಹೆಸರಿನಲ್ಲಿ ಬಳ್ಳಾರಿಯಲ್ಲಿ ಎಬಿವಿಪಿ ಗೂಂಡಾಗಿರಿ. ಜಿಲ್ಲಾ ಯುವ ಕಾಂಗ್ರೆಸ್ ಆರೋಪ. ಬಳ್ಳಾರಿ ತಾಲೂಕಿನ ಶ್ರೀಧರಗಡ್ಡೆ ಗ್ರಾಮದ ಬಳಿಯ ಪ್ಯೂಪಿಲ್ ಟ್ರೀ ಶಾಲೆ, ಕಾಲೇಜು ಆವರಣದಲ್ಲಿ ಎಬಿವಿಪಿ ಸಂಘಟನೆಯು ಶುಕ್ರವಾರ ಹೋರಾಟದ ಹೆಸರಿನಲ್ಲಿ ಗೂಂಡಾಗಿರಿ ಮಾಡಿದೆ ಎಂದು ಬಳ್ಳಾರಿ ನಗರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆ. ಶ್ರೀಕಾಂತ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಶುಕ್ರವಾರ ಸಂಜೆ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಗರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಅವರು ಪ್ಯೂಪಿಲ್ ಟ್ರೀ ಶಾಲೆಯ ವಿದ್ಯಾರ್ಥಿಗಳದ್ದು ಎನ್ನಲಾದ ವಿಡಿಯೋ ವೈರಲ್ ಆಗಿದ್ದು, ಅದರಲ್ಲಿ ಮಾದಕ ದ್ರವ್ಯ ಸೇವನೆಯ ದೃಶ್ಯ ಇವೆ ಎಂಬುದು ಎಬಿವಿಪಿ ಆರೋಪ. ಆದರೆ ವೈರಲ್ ಆದ ವಿಡಿಯೋ ಅದೇ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳದ್ದೇ ಅಥವಾ ಬೇರೆಯವರದ್ದೇ, ಈಗಿನದೇ ಅಥವಾ ಹಳೆಯದೇ ಎಂಬ ಬಗ್ಗೆ ಖಚಿತತೆ ಇಲ್ಲ ಎಂದು ಹೇಳಿದ ಅವರು, ಪರಿಸ್ಥಿತಿ ಹೀಗಿರುವಾಗ ಎಬಿವಿಪಿ ಕಾರ್ಯಕರ್ತರು ಏಕಾಏಕಿ ಪ್ರತಿಭಟನೆಗೆ ಇಳಿದದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಜಿಲ್ಲೆಯಲ್ಲಿ ಅಶಾಂತಿ ಮೂಡಿಸುವ, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವ ಉದ್ದೇಶ ಎಬಿವಿಪಿಯದ್ದೇ ಎಂಬ ಅನುಮಾನ ಬರುತ್ತದೆ ಎಂದರು. ತಾನೊಂದು ವಿದ್ಯಾರ್ಥಿ ಸಂಘಟನೆ ಎಂದು ಹೇಳಿಕೊಳ್ಳುವ ಎಬಿವಿಪಿ, ಪೂರಕ ಪರೀಕ್ಷೆಗಳು ನಡೆಯುವ ಸಂದರ್ಭ ಶಾಲೆಯ ಆವರಣದೊಳಗೆ ಅಕ್ರಮವಾಗಿ ನುಗ್ಗಿ ಅಲ್ಲಿನ ಆಸ್ತಿ ಪಾಸ್ತಿ ಹಾಳು ಮಾಡುವುದು ಸರಿಯಲ್ಲ. ಯುವ ಕಾಂಗ್ರೆಸ್ ಸಮಿತಿ ಇದನ್ನು ಖಂಡಿಸುತ್ತದೆ ಎಂದರು. ಮಾಧ್ಯಮದ ಮೂಲಕ ಪೊಲೀಸರಲ್ಲಿ ನಾವು ವಿನಂತಿಸುವುದೇನೆಂದರೆ, ಇಡೀ ಪ್ರಕರಣ ತನಿಖೆಯಾಗಬೇಕು, ಕಾನೂನು ಕೈಗೆತ್ತಿಕೊಂಡವರ ವಿರುದ್ಧ ಕ್ರಮ ಜರುಗಬೇಕು ಎಂದು ಹೇಳಿದ ಶ್ರೀಕಾಂತ್, ಗ್ರಾಮೀಣ ಠಾಣೆಗೆ ತೆರಳಿ ಗೂಂಡಾಗಿರಿ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುತ್ತೇವೆ ಎಂದರು. ನಗರ ವಿಧಾನಸಭಾ ಕ್ಷೇತ್ರದ ಸಮಿತಿ ಅಧ್ಯಕ್ಷ ಖಾದರ್ ಮಾತನಾಡಿ, ಮಾದಕ ದ್ರವ್ಯ ಸೇವಿಸಿದ ಆರೋಪ ಇದ್ದರೆ ಪೊಲೀಸ್ ಠಾಣೆಗೆ ದೂರು ನೀಡಬೇಕಿತ್ತು, ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳ ಗಮನಕ್ಕೆ ತರಬೇಕಿತ್ತು. ಆದರೆ ಹೀಗೆ ಗಲಾಟೆ ಮಾಡಿರುವುದು ತಪ್ಪು ಎಂದರು. ಸುದ್ದಿಗೋಷ್ಠಿಯಲ್ಲಿ ಧರ್ಮಶ್ರೀ, ತಬರೇಜ್, ಗೋಪಾಲ್, ಫೈಜಲ್, ಫರಾಜ್, ಅಬ್ದುಲ್ ಬಾರಿ, ಅಂಜನಿ, ಕವಿತಾ, ಶಶಿಕುಮಾರ್, ಚರಣರಾಜ್ ಮತ್ತಿತರರು ಹಾಜರಿದ್ದರು. ಎಬಿವಿಪಿಯವರು ಬಳ್ಳಾರಿಯಲ್ಲಿ ಗೂಂಡಾಗಿರಿ ಮಾಡ್ತಾರೆ, ಹೋರಾಟ ಅಂತ ಹೆಸರು ಹೇಳ್ಬಿಟ್ಟು ಗೂಂಡಾಗಿರಿ ಮಾಡ್ತಾರೆ. ಅವ್ರಿಗೇನು ಮುಖ್ಯ ಉದ್ದೇಶ ಏನಂದ್ರೆ, ಶಾಸಕರನ್ನ ಟಾರ್ಗೆಟ್ ಮಾಡಬೇಕು, ಸರ್ಕಾರನ ಟಾರ್ಗೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಸ್ಕೂಲ್ದು ಹಳೆಯ ವಿಡಿಯೋನೋ ಅದು ಹೊಸ ವಿಡಿಯೋನೋ ಗೊತ್ತಿಲ್ಲ, ಅದನ್ನ ಒಂದು ಮಹಿಳೆಯ ವಿಡಿಯೋನ ಸ್ಮೋಕ್ ಮಾಡ್ತಿರೋದನ್ನ ವೈರಲ್. ತಾಳೂರು ರೋಡಿಂದ ಸಿದ್ರಗಡ್ಡೆ ಗ್ರಾಮದ ಹತ್ರ ಪೀಪಲ್ ಟ್ರೀ ಕಾಲೇಜ್ ಅನ್ನೋ ವಿದ್ಯಾಸಂಸ್ಥೆ ಮೇಲೆ ಇವರು ದಾಳಿ ಮಾಡಿದಿರೋದು. ಆ ದಾಳಿಯನ್ನು ಇದು ಮಾಡಿ ನಾವೇನು ಖಂಡಿಸ್ತೀವಿ. ಅವರು ಹೋರಾಟ ಮಾಡಕ್ಕೆ ಸಮಾಜದಲ್ಲಿ ಎಲ್ಲರಿಗೂ ಹಕ್ಕಿದೆ. ವಿದ್ಯಾರ್ಥಿ ಸಂಘ ಅಂತ ಹೇಳ್ಬಿಟ್ಟು ಪ್ರಚೋದನೆ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಶಾಂತಿ ಭಂಗ ಮಾಡ್ತಾ ಇದ್ದಾರೆ. ಅಶಾಂತಿಯನ್ನು ಸೃಷ್ಟಿ ಮಾಡಕ್ಕೆ ಇವರು ಪ್ರಚೋದನೆ ಮಾಡ್ತಿದ್ದಾರೆ. ಬಿಜೆಪಿ ಅವರು ಬ್ಯಾಕ್ ಗ್ರೌಂಡ್ ಇಂದ ಇವ್ರಿಗೆ. ಹಂಗಾಗಿ ನಾವು ಇದಕ್ಕೆ ಪೊಲೀಸರಿಗೆ ಮತ್ತು ನಿಮ್ಮ ಮುಖಾಂತರ ಏನ್ ಕೇಳ್ಕೊಂತಿದ್ದೀವಿ, ಪೊಲೀಸರಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೂ, ಇದನ್ನ ಈ ಕೃತ್ಯ ನಡೆಸಿದವ್ರನ್ನ ಕಂಪಲ್ಸರಿಯಾಗಿ ಅವ್ರಿಗೆ ಕಠಿಣ ಕ್ರಮವಾಗಬೇಕು. ಮತ್ತೆ ಮುಂದೆ ಯಾರು ಈ ರೀತಿ ಮಾಡ್ಲಾರ್ದಂಗೆ ಅವ್ರಿಗೆ ದೊಡ್ಡ ಶಿಕ್ಷೆ ಆಗ್ಬೇಕು. ಹಂಗಂತ ಹೇಳ್ಬಿಟ್ಟು ನಮ್ಮ ಎಲ್ಲಾ ಯೂತ್ ಕಾಂಗ್ರೆಸ್ ಅವರು ನಾಳೆ ನಮ್ಮ NSUI ಮತ್ತೆ ಎಲ್ಲರೂ ಇದ್ರ ನಮ್ಮ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕಗಳು ಎಲ್ಲವೂ ಹೋರಾಟಕ್ಕೆ ಇಳಿತವೆ. ಅವ್ರ ಮೇಲೆ